ನಿನ್ನ ಫೋನಲ್ಲಿ ನಿನ್ನ ಕ್ರಶ್ ಹೆಸರು ಏನಂತ ಸೇವ್ ಆಗಿದೆ? ಮುದ್ದು ಮುಖ ತೋರಿಸು. ಅರ್ಜುನ್ದು ವರ್ಸ್ಟ್ ಡ್ರಿಂಕಿಂಗ್ ಫೋಟೋ ಅಥವಾ ವಿಡಿಯೋ ತೋರಿಸ್ಬೇಕು ಇವಾಗ. ಅಮ್ಕು ಡುಮ್ಕು ಡುಮ್ಕು ಡುಮ್ಕು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ನೀವೆಲ್ಲ ತಮ್ನೇಲಲ್ಲಿ ನೋಡಿರ್ತೀರ ಏನು ವ್ಲಾಗು, ಏನು ಕಾನ್ಸೆಪ್ಟು ಅಂತ ಒಂಚೂರು ಐಡಿಯಾ ಇರುತ್ತೆ, ಬಟ್ ಕಂಪ್ಲೀಟ್ ಏನು ಐಡಿಯಾ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಪಟ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ 84% ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಒಂಚೂರು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಒಳ್ಳೆ ಸಪೋರ್ಟ್ ಆಗುತ್ತೆ, ನಮಗೂ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಹೇಳ್ತಾ ಈ ಚಾಲೆಂಜ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಈ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಯಾಡ್ ಥಿಂಗ್ ಹೇಳ್ಬಿಡ್ತೀನಿ. ಇವಾಗ ನಾನು ಮತ್ತು ಅರ್ಜುನ್ ಇದ್ದೀವಿ. ಹಾಯ್ ಅರ್ಜುನ್. ಸೊ ನಂದು ಮತ್ತು ಅರ್ಜುನ್ದು ಒಂದು ಚಾಲೆಂಜ್ ವಿಡಿಯೋ ಇದೆ ಗೈಸ್. ಬೇಸಿಕಲಿ ಇಬ್ಬರು ಮಾನ ಮರ್ಯಾದೆ ಕಳ್ಕೊಳ್ಳೋದು, ಅದೇ ನಮ್ಮ ಚಾಲೆಂಜ್ ಇವಾಗ ಸದ್ಯಕ್ಕೆ. ಅಂದರೆ ಅವ್ನು ನನ್ನ ಸೀಕ್ರೆಟ್ಸ್ ಎಲ್ಲ ಹೇಳ್ಬೋದು, ನಾನು ಅವ್ನ ಸೀಕ್ರೆಟ್ಸ್ ಎಲ್ಲ ಹೇಳ್ಬೋದು ಅಂದರೆ ನನಗೆ ಅವ್ನ ಸೀಕ್ರೆಟ್ಸ್ ಆಲ್ರೆಡಿ ಅಫ್ಕೋರ್ಸ್ ಗೊತ್ತು, ನನಗೆ ಗೊತ್ತು, ಅವನಿಗೆ ನನ್ನ ಬಗ್ಗೆ ತುಂಬ ಗೊತ್ತು. ಬಿಕಾಸ್ ನಾವು ಸ್ಕೂಲ್ ಟೈಮಿಂದ ಫ್ರೆಂಡ್ಸು. ಆ್ಯಂಡ್ ಅಫ್ಕೋರ್ಸ್ ಎಷ್ಟೊಂದು ಮೆಮೊರೀಸ್ ಎಲ್ಲ ಶೇರ್ ಮಾಡಿರ್ತೀವಿ. ಮತ್ತು ಅದೇ ನನ್ನ ಮಾನ ಮರ್ಯಾದೆ ಹೋಗಿರೋದೆಲ್ಲ ಅವ್ನಿಗೆ ಗೊತ್ತಿರುತ್ತೆ, ಅವನದು ಹೋಗಿರೋದೆಲ್ಲ ನನಗೂ ಚೆನ್ನಾಗಿ ಗೊತ್ತಿರುತ್ತೆ. ಇವಾಗ ಏನಂದರೆ ಕಾನ್ಸೆಪ್ಟು, ಇದನ್ನು ನಮ್ಮ ಆಡಿಯನ್ಸಿಗೆ ತಿಳಿಸೋದು. ಅಫ್ಕೋರ್ಸ್ ಕೆಲವೊಂದು ಹೇಳೋಕ್ಕಾಗಲ್ಲ, ಒಂದು ಬೌಂಡ್ರಿ ಅಂತ ಇರುತ್ತೆ. ಸೊ ಆ ಬೌಂಡ್ರಿ ಕ್ರಾಸ್ ಮಾಡ್ದಿರ ಮ್ಯಾಕ್ಸಿಮಮ್ ಏನು ಆ ಸ್ಯಾಚುರೇಷನ್ ಹಿಟ್ ಆಗೋ ತನಕ ಏನು ಕೇಳ್ಬೋದು ಕ್ವಶನ್ಸು, ಅಲ್ಲಿ ತನಕ ಹೋಗ್ತಾ ಇದ್ದೀವಿ. ಸೊ ಎಸ್, ಕಮಿಂಗ್ ಬ್ಯಾಕ್ ಟು ದ ಸ್ಯಾಡ್ ಪಾಯಿಂಟ್. ಇದನ್ನು ನಾನು ಟ್ರೈಪಾಡಲ್ಲಿ ಶೂಟ್ ಮಾಡಬೇಕಿತ್ತು, ಎಲ್ಲ ರೆಡಿ ಮಾಡ್ಕೊಂಡೆ ಗೈಸ್. ಟ್ರೈಪಾಡು ನೋಡಿದ್ರೆ ಇವತ್ತೇ ಜಸ್ಟ್ ಮುರಿದೋಯ್ತು ಇದು ಕನೆಕ್ಟ್ ಮಾಡಬೇಕಾದ್ರೆ. ಸೊ ಅದಕ್ಕೆ ಇವಾಗ ನಮ್ಮ ಹ್ಯೂಮನ್ ಟ್ರೈಪಾಡ್ ಬಂದಿದ್ದಾರೆ. ಸೊ ವಿಶ್ವತಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಲ್ಪ ಹಾಯ್ಗಿ ಎಲ್ಲ ಮಾಡಿದ್ರೆ ನಮ್ಮ ಆಡಿಯನ್ಸು ಫುಲ್ ಖುಷಿಯಾಗಿ ವಿಶ್ವತನ ಜೊತೆ ಎಲ್ಲ ವ್ಲಾಗ್ಸ್ ಮಾಡಿದ್ರು ಅಂತ ಹೇಳ್ತಾರೆ. ಸೊ ವಿಶ್ವತ ಜೊತೆಗೆ ವ್ಲಾಗ್ಸ್ ಮಾಡಿ ಅಂದ್ರು, ಟ್ರೈಪಾಡ್ ಯೂಸ್ ಮಾಡಿ ಅಂದಿಲ್ಲ. ಇಲ್ಲ ಗೈಸ್, ಪಾಪ ಅವಳು ಒದ್ಬಿಟ್ಟೆಲ್ಲ ಇಲ್ಲ ಗೈಸ್. ಅವಳು ನಿದ್ದೆ ಮಾಡ್ತಾ ಇದ್ಲು. ಒಂದು 7 times ಕಾಲ್ ಮಾಡಿದೆ, ಅಕ್ಕ ಫುಲ್ ಡೆಡ್ ಸ್ಲೀಪು. ಆಮೇಲೆ ಋತಿಕ್ನ ಕಳಿಸಿ ಎಬ್ಬರಿಸ್ಬಿಟ್ಟು ಕರ್ಕೊಂಬಂದಿದ್ದೀನಿ. ಸೊ ಎಸ್, ಇವತ್ತು ಅವಳೇ ನನಗೆ ರೆಕಾರ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಬಿಕಾಸ್ ನಮ್ಮ ಟ್ರೈಪಾಡ್ ಹೋಗಿದೆ, ಅದಕ್ಕೆ ನಮ್ಮ ಹ್ಯೂಮನ್ ಟ್ರೈಪಾಡ್ ಬಂದಿದೆ. ಸೊ ಇದನ್ನು ಹೇಳ್ತಾ ಈ ವ್ಲಾಗು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಗೆಟ್ ಸೆಟ್ ರೆಡಿ, ಲೆಟ್ಸ್ ಗೋ. ವೈಸ್ ಹೇಳ್ದಂಗೆ ನಾನು ಕಂಪ್ಲೀಟ್ ಅವ್ನಿಗೆ ಏನೇನು ಕ್ವಶನ್ಸ್ ಕೇಳ್ತೀನಿ ಅಥವಾ ನಾನು ಏನು ಹೇಳಿದ್ರು ಅವ್ನು ಮಾಡಲೇಬೇಕು. ಬಿಕಾಸ್ ಈ ಎಂಟೈರ್ ಕಾನ್ಸೆಪ್ಟೇ ಎಂಬ್ಯಾರಸಿಂಗ್ ಅವರ್ ಸೆಲ್ಫ್. ನಮ್ಮ ಆಡಿಯನ್ಸ್ ಮುಂದೆ ಹೇಳ್ಕೊಂಡು ನಮ್ಮ ಎಲ್ಲ ಸೀಕ್ರೆಟ್ಸ್ನ ಬಿಚ್ಚಿಡೋದೆ ಇವತ್ತಿನ ಟಾಸ್ಕು ಗೈಸ್. ಸೊ ಸ್ಟಾರ್ಟ್ ಮಾಡಲಾ? ಫಸ್ಟ್ ನಾನೇ ಕೇಳಲಾ? ಸೊ ಆಲ್ಟರ್ನೇಟಿವ್ ಆಗಿ ಹೇಳ್ಕೊಂಡು ಹೋಗ್ತೀವಿ. ಫಸ್ಟ್ ನಾನು ಕೇಳ್ತೀನಿ, ಆಮೇಲೆ ಅವ್ನು ಕೇಳ್ತಾನೆ. ಓಕೆ, ಫಸ್ಟ್ ಒನ್ನು. ನಿನ್ನ ಫೋನಲ್ಲಿ ನಿನ್ನ ಕ್ರಶ್ ಹೆಸರು ಏನಂತ ಸೇವ್ ಆಗಿದೆ ಅಂತ ತೋರಿಸ್ಬೇಕು. ಕ್ಯಾಮ್ರಾಗೆ ತೋರಿಸ್ಬೇಕು. ಚೇಂಜ್ ಗೀಂಜು ಏನು ಮಾಡೋಂಗಿಲ್ಲ, ನಾನೇ ಇದ್ದೀನಿ ಪ್ರೂಫು. ಕ್ರಶ್ ಅಂತನಾ? ನಂಗೆ ಗೊತ್ತಿಲ್ಲ. ಅದು ಪಾಯಿಂಟ್. ಸೊ ನನಗೆ ರೀಸೆಂಟಾಗಿ ಒಂದು ಕ್ರಶ್ ಆಗಿದ್ರು, ಅವ್ರ ನಂಬರ್ ನನ್ನ ಹತ್ರ ಇಲ್ಲ ಆನೆಸ್ಟಾಗಿ. ಸೊ ಏನು ಸೇವ್ ಆಗಿತ್ತು ತೋರಿಸ್ಬೋದು. ಹಳೆ ಕ್ರಶ್ ಹಳೆ ಕ್ರಶಾ? ಅಲ್ಲ, ನಿನ್ನ ಕ್ರಿಯೇಟಿವಿಟಿ ನೋಡ್ಬೇಕಷ್ಟೇ. ಕ್ರಿಯೇಟಿವಿಟಿ ನೋಡ್ಬೇಕಾ? ಇರು ನೋಡೋಣ, ಫಸ್ಟ್ ಹುಡುಕ್ಬೇಕು ಅವ್ಳ ನಂಬರು. ಫೋಟೋ ಗೀಟೋ ಹಾಕಿದ್ರೆ ಫೋಟೋ ಎಲ್ಲ ಬ್ಲರ್ ಮಾಡ್ತೀನಿ, ತಲೆ ಕೆಡಿಸ್ಕೊಂಬೇಡ. ಹೆಸರು ತೋರಿಸ್ಬೇಕಷ್ಟೇ ನನಗೆ, ಸಿಂಪಲ್. ಅಲ್ಲಿ ತೋರಿಸ್ಬೇಕು ಗೈಸ್, ಹೇಳಿದ್ ಮಾಡ್ಲೇಬೇಕು. ಹಂಗೆಲ್ಲ ನಾನು ಮೋಸ ಮಾಡಕ್ ನಾನಂತೂ ದೇವರಾಣೆ ಬಿಡಲ್ಲ. ನಾನಿದ್ದೀನಿ ಸಾಕ್ಷಿ. ಇರು ನೋಡೋಣ. ಕೊಡು, ನಾನೇ ಓಪನ್ ಮಾಡಿ ತೋರಿಸ್ತೀನಿ. ನನಗೆ ಗೊತ್ತು ಯಾಕೆ ತಲೆ ಕೆಡಿಸ್ಕೊಂತಿದ್ಯಾ. ಹಂಗೆಲ್ಲ ಮಾಡಂಗಿಲ್ಲ ಗೈಸ್, ಮೋಸ ಮಾಡ್ತಾ ಇದ್ದಾನೆ. ಹಂಗೆಲ್ಲ ಮಾಡಂಗಿಲ್ಲ, ಇರೋದನ್ನ ತೋರಿಸ್ಬೇಕು. ಫೈನಲಿ ಅವನ ಹತ್ರ ಕಿತ್ಕೊಂಡು ಅವ್ನು ಕೊಡಲ್ಲ ಅಂತಿದ್ದ, ಬಟ್ ನಾನು ಹೆಂಗೋ ಜಗಳ ಮಾಡಿ ಇಸ್ಕೊಂಡಿದ್ದೀನಿ. ನೋಡಪ್ಪ, ನಂಬರ್ ನೀಟಾಗಿ ಕವರ್ ಮಾಡ್ತಾ ಇದ್ದೀನಿ ಗೈಸ್. ನೋಡಿ ಏನಂತ ಸೇವ್ ಮಾಡಿದ್ದಾನೆ. ನಂಬರ್ ಕಾಣಿಸ್ತಾ ಇಲ್ಲ. ಮುದ್ದು ಫೋಟೋ ತೋರಿಸು, ಮುದ್ದು ಮುಖ ತೋರಿಸು ಗೈಸ್. ಮುದ್ದು ಅಂತ ಏನೇನೋ ಕರೀತಾನೆ, ಮುದ್ದು ಕಂದ ಅಂತ ಇತ್ತು. ಬಟ್ ಎಂಡ್ ಆಫ್ ದ ಡೇ ಕ್ರಶ್ ಗೈಸ್, ಏನು ಮಾಡಲ್ಲ. ಸರಿ ಆಯ್ತು, ಹೆಂಗೋ ಒಂದು ಅದು ಅವ್ನಿಗೆ ಗೈಸ್. ಇವನ ಹತ್ರ ವಿಡಿಯೋ ಮಾಡ್ಸೋದು ದೇವರಾಣೆ ಕಷ್ಟ ಮಚ್ಚ, ಹಂಗಿ ಅನ್ಕೊಂಡು ಕನ್ವಿನ್ಸ್ ಹೆಂಗ್ ಮಾಡ್ತಾನೆ ಗೊತ್ತಾ? ಸರಿ, ನನ್ಗೇನಾದ್ರು ಕೇಳು, ನಾನು ಮ್ಯಾನಿಪುಲೇಟ್ ಮಾಡ್ತೀನಿ. ಇಲ್ಲ ಬಿಡಲ್ಲ ಗೈಸ್, ಮ್ಯಾನಿಪುಲೇಟ್ ಮಾಡೋಕ್ಕೆ ಅವನು ಬಿಟ್ಟಿಲ್ಲ. ಸೊ ಓಕೆ, ಫಸ್ಟ್ ಕ್ವಶನ್ ತುಂಬ ಸ್ವೀಟಾಗಿ ಕೇಳ್ತೀನಿ. ಓಕೆ, ಇವನ್ ಥರ ಸ್ವಲ್ಪ ಕಾಂಪ್ಲಿಕೇಟೆಡ್ ಎಲ್ಲ ಕೇಳಲ್ಲ. ಆಮೇಲೆ ಇಂಟೆನ್ಸಿಟಿ ಇನ್ಕ್ರೀಸ್ ಮಾಡ್ತೀನಿ. ಹೌದಾ, ಇದು ಈಸಿ ಇತ್ತಾ?
ನಂಗೆ ಭಯ ಆಗ್ತದೆ. ಓಕೆ, ಸೊ ವೈ ಡು ಯು ಹ್ಯಾವ್ ಸಾರಿ ಯಾಕೆ ನಿನಗೆ ಒಂದು ಫ್ಯಾಂಟಸಿ ಇದೆ ದಟ್ ನೀನು ಮುಂದಕ್ಕೆ ಒಂದು ಸಿಂಗಲ್ ಡ್ಯಾಡ್ ಆಗಿದ್ದಿ ನಿನ್ನ ಮಗಳನ್ನ ನೋಡ್ಕೊಂತೀಯ ಅಂತ? ಇತ್ತು ಯು ಮೀನ್ ಐ ಮೀನ್ ಇದೆ, ಇವಾಗ್ಲೂ ಇದೆ ಅವನ ಹತ್ರ ದಟ್ ಆ ಫ್ಯಾಂಟಸಿ ಇದೆ ಅಂತ. ಇವಾಗಿಲ್ಲ. ಮದುವೆ ಆಗ್ಬೇಕು ಬಟ್ ಆಮೇಲೆ ಹೇಳ್ತಾ ಇರ್ತಾರೆ ಮಧ್ಯ ಮಚ್ಚ ಅದು ಮುಂಚೆ ಇತ್ತು. ಇತ್ತು ಅಂತ. ಓಕೆ, ಸೊ ಅದು ಏನಕ್ಕಿತ್ತು ಅಂದರೆ ನನಗೆ ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಹುಡುಗಿರನ್ನ ನಂಬೋದು ಸ್ವಲ್ಪ ಕಷ್ಟ, ಎಸ್ಪೆಷಲಿ ಅರೇಂಜ್ ಮ್ಯಾರೇಜಸ್ ಅಂತೂ ನನಗೆ ಹೆವಿ ಭಯ ಗೈಸ್. ನನಗೆ ಸಿಕ್ಕಾಪಟ್ಟೆ ಭಯ ಅರೇಂಜ್ ಮ್ಯಾರೇಜ್ ಅಂದರೆ. ಬಿಕಾಸ್ ಇವಾಗ ಮಕ್ಳು ಹೆಂಗಿರ್ತಾರೆ ಅಂದರೆ, ಇವಾಗ ಎಕ್ಸಾಂಪಲ್ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಅಂತ, ನಾನು ನಿಜವಾಗ್ಲೂ ಹೆಂಗಿದ್ದೀನಿ ಅಂತ ನನ್ನ ಫ್ರೆಂಡ್ಸ್ ಕೆಲವ್ರಿಗೆ ಗೊತ್ತು, ಬಿಟ್ಟರೆ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ. ಸೊ ಅವರು ನಮ್ಮ ಅಪ್ಪ ಅಮ್ಮನ ಕೇಳಿ ಹುಡುಗ ಹೆಂಗೆ ಅಂತ ತಿಳ್ಕೊಂಡು ಹುಡುಗಿಗೆಲ್ಲ ಹೇಳ್ತಾರಲ್ಲ, ಸೊ ಅಲ್ಲಿ ತುಂಬ ಮಿಸ್ಕಮ್ಯುನಿಕೇಶನ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಹುಡುಗಿರು ಯುನೋ ಇಟ್ ಇಸ್ ದೇ ಆರ್ ವೆರಿ ಸೆನ್ಸಿಟಿವ್ ಆ್ಯಂಡ್ ಏನೋ ನಂಬಕ್ಕೆ ಭಯ. ನಿಜ ಜೀವನದಲ್ಲಿ ನಾನು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ನನಗೆ ಟ್ರಾಮಾ ಆಗಿ ಇವೆಲ್ಲ ಬೇಕಾ, ಅದ್ರ ಬದಲು ಒಂದು ಸೆರೆಗೆಟ್ ಮಗಳು ಇಟ್ಕೊಂಡು ಆ ಮಗಳನ್ನ ನೋಡ್ಕೊಳ್ಳೋಣ ಅಂತ ನನಗೆ ಪ್ಲಾನು ಐಡಿಯಾ ಎಲ್ಲ ಏನೇನು ಪ್ರೊಸೀಜರು ಲೀಗಲು ಎಲ್ಲ ನೋಡಿದೆ. ಸೊ ಅದಕ್ಕೆ ನನಗೆ ಆಸೆ ಇತ್ತು. ಆಸೆ ಇತ್ತು ಗೈಸ್ ಇವಾಗ. ಬಟ್ ಆ ಪ್ರಾಸೆಸ್ ತುಂಬಾ ಕಾಂಪ್ಲಿಕೇಟೆಡ್. ಐ ಹರ್ಡ್ ಸೋ ಮೆನಿ ಪೀಪಲ್ ಡು ಇಟ್. ಓಕೆ, ಸೊ ನಂದು ನಂದಲ್ಲ ಗೈಸ್. ನೆಕ್ಸ್ಟ್ ಕ್ವೆಶ್ಚನ್ ಅರ್ಜುನ್ಗೆ. ನೋಡು, ನೀನು ಬ್ರಾಹ್ಮಿನ್ ಅಂತ ನನ್ನ ಬ್ಲಾಗಲ್ಲೂ ತುಂಬ ಜನಕ್ಕೆ ಗೊತ್ತು, ಎಲ್ಲರಿಗೂ ಗೊತ್ತು. ಸೊ ನೀನು ಯಾವ ಪ್ರಾಣಿಗಳನ್ನ ತಿಂದಿದ್ಯಾ ಅಂತ ಹೇಳ್ಬೇಕು. ಸರಿ, ನಾನು ಚಿಕನ್ ತಿಂದಿದ್ದೀನಿ, ಮಟನ್ ತಿಂದಿದ್ದೀನಿ, ಪೋರ್ಕ್ ತಿಂದಿದ್ದೀನಿ, ಆಮೇಲೆ ರ್ಯಾಬಿಟ್ ತಿಂದಿದ್ದೀನಿ, ಆಮೇಲೆ ಲ್ಯಾಮ್ ತಿಂದಿದ್ದೀನಿ, ಆಕ್ಟೋಪಸ್ ತಿಂದಿದ್ದೀನಿ, ಫಿಶ್ ತಿಂದಿದ್ದೀನಿ, ಕ್ರ್ಯಾಬ್ ತಿಂದಿದ್ದೀನಿ. ಬಟ್ ನಂಗೆ ಸೀ ಫುಡ್ ಇಷ್ಟ ಇಲ್ಲ. ಓಕೆ, ಸೊ ನಾನು ಟ್ರೈ ಅಂತೂ ಮಾಡಬೇಕಂತ ಎಲ್ಲ ಅಂದ್ಕೊಂಡಿದ್ದೀನಿ. ನಂಗೆ ಏನೇನು ಸಿಗುತ್ತೋ ಟ್ರೈ ಮಾಡ್ತೀನಿ. ನಂಗೆ ಇಷ್ಟ ಇದ್ದರೆ ತಿಂತೀನಿ, ಇಲ್ಲಾಂದರೆ ಸೈಡಲ್ಲಿ ಇಡ್ತೀನಿ. ಓಕೆ, ಸೊ ಬಟ್ ಎಲ್ಲ ಟ್ರೈ ಮಾಡ್ತೀನಿ ನಾನು. ನನಗೊಂದು ದೊಡ್ಡ ಇದಿದೆ ದಟ್ ನಾನು ಹಾಂಗ್ಕಾಂಗಿಗೆ ಹೋಗ್ಬಿಟ್ಟು ಅಲ್ಲಿ ಫುಡ್ ಸ್ಟ್ರೀಟಲ್ಲಿ ಸಿಗೋದೆಲ್ಲ ಟ್ರೈ ಮಾಡಿಬಿಟ್ಟು ಏನು ನನಗೆ ಇಷ್ಟ ಇಲ್ವೋ ಪಕ್ಕದಲ್ಲಿ ಇಡ್ತೀನಿ, ಏನು ಇಷ್ಟ ಇದೆಯೋ ಚೆನ್ನಾಗಿ ತಿಂತೀನಿ ಅಷ್ಟೇ. ಇನ್ನೊಂದು ಬಿಟ್ಟೆ ಬೇಡ ಅಲ್ಲ, ಹೇಳು ಇನ್ನೊಂದು. ಕಾಂಟ್ರವರ್ಸಿ ಮಾಡ್ಬಿಡ್ತೀಯ ನಾನು ಸುಮ್ಮನೆ. ಅಲ್ಲ, ಹೇಳು ಇನ್ನೊಂದು. ನೀನು ಯಾವಾಗಾದ್ರೂ ನಂಗೊಂದು ದಿವಸ ಹೇಳಿದ್ದೆ ದಟ್ ನಿಮ್ಮಮ್ಮ ಯಾವುದಕ್ಕೋ ಸಿಕ್ಕಾಕೊಂಡೆ ಅಂತ. ಸೊ ಅವನು ಒಂದು ಪಾರ್ಟಿ ಮುಗಿದ್ಮೇಲೆ ಅವನು ಒಂದು ಬ್ಯಾಗಲ್ಲಿ ಏನೋ ಒಂದಿತ್ತು ಆಯ್ತಾ, ಅದನ್ನ ಸಿಕ್ಕಾಕೊಂಡ್ಮೇಲೆ ಅವ್ನು ಯಾರ್ದೋ ಹೆಸರು ಹೇಳ್ದ, ಅದು ವಿಡಿಯೋನಲ್ಲಿ ಹೇಳಿ, ಆ್ಯಂಡ್ ಏನು ಸಿಕ್ಕಾಕೊಟ್ಟು ಯಾರ ಹೆಸರು ಹೇಳ್ದ ಅಂತ ಅವ್ನು ಹೇಳ್ಬಿಡ್ಲಿ. ಅದು ಆ್ಯಕ್ಚುಲಿ ಸ್ಟೋರಿ ಏನಾಗಿತ್ತು ಅಂದರೆ, ಅವತ್ತು ನಾನು ಮತ್ತು ಇವೆಂಟ್ಗೆ ಹೋಗಿದ್ವಿ ಗೈಸ್. ಸೊ ಈವೆಂಟ್ಗೆ ಹೋಗಿ ನನ್ನ ಫ್ರೆಂಡ್ಸು ಕುಡಿತಾ ಇದ್ರು. ಅಫ್ಕೋರ್ಸ್ ಈವೆಂಟಲ್ಲೇ ಹೋಗಿ ಕುಡ್ದೆ ಎಲ್ಲ ಮೇಲೆ ಏನಾಗಿತ್ತು, ನನ್ನ ಫ್ರೆಂಡು ಅವನ ಹೆಸರು ಇಲ್ಲ, ಓಕೆ ಗೈಸ್, ನನ್ನ ಫ್ರೆಂಡ್ ಯಾವ ಒಬ್ಬ. ಸೊ ಅವನೇನು ಮಾಡ್ದೆ, ಅವನು ಅಲ್ಲಿಂದ ಬೇರೆ ಕಡೆ ಇವೆಂಟ್ಗೆ ಹೋಗ್ಬೇಕಿತ್ತು, ವಯನಾಡ್ಗೆ ಹೋಗ್ಬೇಕಿತ್ತು. ಸೊ ವಯನಾಡ್ಗೆ ಹೋಗೋಕ್ಕಿಂತ ಮುಂಚೆ ನನಗೆ ರಾಮನಗರಲ್ಲಿ ಏನು ಮಾಡ್ದೆ, ಮಚ್ಚ ಇದು ತೊಗೊಂಡೋಗಿರೋ, ನಾನು ನಿನ್ನ ಹತ್ರ ಇಸ್ಕೊತೀನಿ ಆಮೇಲೆ ಅಂದ್ಬಿಟ್ಟು ನನಗೆ ಒಂದು ಬಾಟಲು, ಆಮೇಲೆ ಕುಡ್ದಿರೋ 4 ಗ್ಲಾಸು ಎಲ್ಲ ಇಟ್ಟು ಒಂದು ಬ್ಯಾಗಲ್ಲಿ ಕೊಟ್ಟ. ನಾನು ಎತ್ಕೊಂಬಂದು ಮನೇಲಿ ಇಟ್ಟಿದ್ದೀನಿ. ನಮ್ಮಮ್ಮ ಬೆಳಗ್ಗೆ ಕ್ಲೀನ್ ಮಾಡ್ಬೇಕಾದ್ರೆ ಎತ್ತಿದ್ದಾರೆ, ಏನೋ ಅಲ್ಲಾಡಿದೆ ಅಂದ್ಬಿಟ್ಟು ಚೆಕ್ ಮಾಡಿದ್ದಾರೆ. ನೋಡಿದ್ರೆ ಫುಲ್ಲು ಒಂದು ಎಷ್ಟಿತ್ತು, ಅರ್ಧ ಬಾಟ್ಲೇನೋ ಇತ್ತು ಗೈಸ್, ಒಂದು ಅರ್ಧ ಬಾಟ್ಲು ಮತ್ತು ಇದು ಗ್ಲಾಸ್ ಎಲ್ಲ ಇತ್ತು. ಸೊ ಅದನ್ನು ನೋಡಿ ನಮ್ಮಮ್ಮ ನನ್ನ ಬಗ್ಗೆ ಫುಲ್ಲು ಡೌಟ್ ಪಟ್ಟಿದ್ರು. ಬಟ್ ಅದಾದಮೇಲೆ ನಮ್ಮಂಗೆ ಹೇಳಿ, ಇಲ್ಲ ಇದು ನಂದಲ್ಲ, ಹಿಂಗೆ ಈವೆಂಟ್ಗೆ ಹೋಗಿದೆ, ಅವ್ರು ಆ ಕಡೆ ಹೋಗ್ತಾ ಇದ್ರು, ವಯನಾಡ್ಗೆಲ್ಲ ಹೋಗ್ಬೇಕಾದ್ರೆ ಚೆಕಿಂಗ್ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ತೊಗೊಂಡು ಹೋಗು ಅಂತ ಕೊಟ್ಟಿದ್ದ. ಬಟ್ ಇದನ್ನು ಕನ್ವಿನ್ಸ್ ಮಾಡೋಷ್ಟೊತ್ತಿಗೆ ಹಿಂಗಾಗಿತ್ತು. ಸೊ ಅದು ಕತೆ ಅಷ್ಟೇ. ಓಕೆ, ನನ್ನ ಕ್ವೆಶನ್ ಅರ್ಜುನ್ ನಿನಗೆ. ನೀನು ನಂಗೆ ಒಂದ್ಸತಿ ಹೇಳಿದ್ದೆ, ನೀನು ಪಿ ಯು ಟೈಮಲ್ಲಿ ಗೈಸ್, ಪಿ ಯು ಟೈಮಲ್ಲಿ ಇವನು ಮತ್ತು ಇವನ ಗರ್ಲ್ ಫ್ರೆಂಡು ಎಲ್ಲ ಆಚೆ ಹೋಗಿದ್ರು. ಆಚೆ ಹೋಗಿದ್ದಾಗ ಯಾರ ಅದಕ್ಕೆ ಹೇಳ್ತಾ ಇದ್ದು ಪಿ ಯು ಟೈಮಲ್ಲಿ ಆಯ್ತಾ. ಅವನು ಮತ್ತೆ ಅವನ ಎಕ್ಸ್ ಗರ್ಲ್ ಫ್ರೆಂಡು ಆಚೆ ಹೋಗಿ ಯಾರ ಹತ್ರನೋ ಸಿಕ್ಕಾಕೊಂಡಿದ್ರು. ನಂಗೆ ಆ ಕತೆ ಹೇಳ್ಬೇಕು ಆಡಿಯನ್ಸ್ಗೆ ಇವಾಗ. ನೀನು ಮತ್ತೆ ನಿನ್ ಗರ್ಲ್ ಫ್ರೆಂಡ್ ಸಿಕ್ಕಾಕೊಂಡಿದ್ದ ಕತೆ ನನಗೆ ಇವಾಗ ಗೊತ್ತಾಗ್ಬೇಕು. ಸೊ ಗೈಸ್, ನಾನು ನನ್ನ ಎಕ್ಸ್ ಗರ್ಲ್ ಫ್ರೆಂಡು ಅವಾಗ ಪಿ ಯುನಲ್ಲಿ, ಅವಾಗ ಅವ್ರ ಅಜ್ಜಿ ಕೈಯಲ್ಲಿ ಸಿಕ್ಕಾಕೊಂಡಿದ್ದು. ನಂಗೆ ಆ ಕತೆ ಬೇಡ, ಇನ್ನೊಂದು ಕತೆ. ಎಷ್ಟು ಕತೆ ಹೇಳ್ತಾ? ಇಲ್ಲ ಇಲ್ಲ, ನಂಗೆ ಇನ್ನೊಂದು ಸ್ಟೋರಿ ಬೇಗ. ನಾನೇ ಹೇಳ್ಬಿಡ್ತೀನಿ. ಶೋರ್ ಪ್ರೀ ಟೆಕ್ಸ್ಟ್ ಕೊಡು, ನಂಗೆ ಅರ್ಥ ಆಗ್ತದೆ. ಸಂಜಯ್ ನಗರ್. ಓ, ನಿಂಗೂ ಗೊತ್ತಾ? ದ ಟೀಚರ್. ಅಯ್ಯೋ, ಅದು
ಅದು ಎಕ್ಸ್ದು ಎಕ್ಸ್ ಓಕೆ ಹಾ ದಿಸ್ ಇಸ್ ವಾಟ್ ಐ ಜಸ್ಟ್ ಟೋಲ್ಡ್ ವಾಸ್ ಮೈ ಎಕ್ಸ್ ಓಕೆ ನಿಂಗೆ ಎಷ್ಟೊಂದ್ ಜನ ಎಕ್ಸ್ ಇದ್ದಾರೆ ಯಾವ್ದೋ ಒಂದ್ ಹೇಳಪ್ಪ. ಓಕೆ ಅದು ಕಟ್ ಮಾಡು. ಗೈಸ್ ತುಂಬಾ ಜನ ಎಕ್ಸ್ ಇದ್ದಾರೆ ಬಟ್ ಓಕೆ ಹೇಳಿ ಹೋಗ್ಲಿ. ಓಕೆ ಎಕ್ಸ್ ಓಕೆ ಸೊ ಅವಾಗ ನಂದು ಒಂದು ಟೀಚರ್ ನೀನು ಇಂಟು 1.x ಮಾತಾಡಿದ್ರೆ ಅವ್ರು ನೋಡಕ್ Okay. ನೀನು ನಂದು ಒಂದು ಟೀಚರ್ ಇದ್ರು ಯೋಚಿಸ್ತಾ ಇದೀನಿ 0.0 ಆ ಸಿಚುವೇಶನ್ ಅಲ್ಲಿ ಹೆಂಗೆ ಅಪ್ರೋಪ್ರಿಯೇಟ್ ಆಗಿ ಹೇಳ್ಬೇಕು ವೇರ್ ಅಪ್ರಾಪ್ರಿಯೇಟ್ ಅಲ್ಲ ಇದ್ದಿದ್ದು ಇದ್ದಂಗೆ ಹೇಳಿ ನಾನು ಹೇಳ್ತೀನಿ. ಇಲ್ಲ ನಾನು ಹೇಳ್ತೀನಿ. ಸೊ ನಂದು ಒಂದು ಟೀಚರ್ ಇದ್ರು ಅಂಡ್ ನಾನು ಅವಾಗಲೇ ಟ್ಯೂಷನ್ ಇದು ಜಂಪ್ ಮಾಡಿದ್ದೆ ಅಂದ್ರೆ ಶಿಫ್ಟ್ ಮಾಡಿದ್ದೆ. ಅವಾಗ ನನ್ನ ಟೀಚರ್ ಯಾವತ್ತೋ ಅಲ್ಲೇ ರಾಜಾಜಿನಗರ ಹತ್ರ ವಾಕಿಂಗ್ ಏನೋ ಮಾಡ್ತಾ ಇದ್ರು ಗೈಸ್. ರಾಜಾಜಿನಗರ ಸಂಜಯ್ ನಗರ ಅಲ್ವಾ? ರಾಜಾಜಿನಗರ Okay, okay. ಓಕೆ ಸೊ ರಾಜಾಜಿನಗರಲ್ಲಿ ವಾಕಿಂಗ್ ಮಾಡ್ತಾ ಇದ್ರು ಅಂಡ್ ಅವಾಗ ನಾನು ಅವಾಗಲೇ ಫ್ರೆಶ್ ಆಗಿ ಡೇಟ್ ಮಾಡ್ತಾ ಇದ್ದೆ ಅಂಡ್ ಮೀಟ್ ಮಾಡ್ತಾ ಇದ್ದೆ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ನ ಅಲ್ಲಿ. ನನ್ನ ಟೀಚರು ಅಲ್ಲಿ ನೋಡ್ಬಿಟ್ಟು ಅದು ಈ ವಾಸ್ ನಾಟ್ ಟೀಚಿಂಗ್ ಮೀ ಎನಿಮೋರ್ ಅವಾಗ. ಸೊ ನೋಡ್ಬಿಟ್ಟು ಲೈಕ್ ಗುರಾಯಿಸ್ತಾ ಇದ್ದಾರೆ, ಲೈಕ್ ಫುಲ್ ಮೂವಿ ನೋಡೋ ತರ ಗುರಾಯಿಸ್ತಾ ಇದ್ದಾರೆ. ಇಟ್ ವಾಸ್ ವೆರಿ ಕ್ರೀಪಿ ಅಂಡ್ ನೀವೇನ್ ಮಾಡ್ತಾ ಇದ್ರಿ? ನಾವು ಮಾತಾಡ್ತಾ ಇದ್ವು ಒಂದೇ ಟೇಬಲ್ ಒಂದೇ ಬೆಂಚ್. ಆಬ್ವಿಯಸ್ಲಿ ನಾನು ಇನ್ನೇನ್ ಪಕ್ಕ ಬೆಂಚಲ್ಲಿ ಕೂತ್ಕೊಳ್ಳ. ಅದೆಲ್ಲ ಫ್ರೆಶ್ ಆಗಿ ಡೇಟ್ ಮಾಡುವಾಗೆಲ್ಲ ನನ್ಗೆ ತುಂಬಾ ನಾಚಿಕೆ ಇರ್ತಾಯಿತ್ತು ಅವಾಗೆಲ್ಲ. ಸೊ ಅವಾಗ ನಾನು PU ನಲ್ಲಿದ್ದೆ. ಸೊ ಅದಕ್ಕೆ ಚೂರ್ ನಾಚಿಕೆ ಜಾಸ್ತಿ ಇತ್ತು ಅವಾಗ ನನಗೆ. ಅವಾಗೆಲ್ಲ ಕ್ಯಾಮ್ರಾ ಮುಂದೆನೂ ಮಾತಾಡಕ್ಕೆ ನಂಗೆ ಚೂರು ತುಂಬಾನೇ ಶೈ ಆಗಿದ್ದೆ. ಸೊ ಅವಾಗ ಅವರು ಒಂದು ಒಳ್ಳೆ ಮೂವಿ ನೋಡೋ ಥರ ತುಂಬ ಕ್ರೀಪಿಯಾಗಿ ನೋಡ್ತಾ ಇದ್ರು ಆ್ಯಂಡ್ ಆಸ್ ದಟ್ ಈಸ್ ಹ್ಯಾವಿಂಗ್ ಫನ್ ಔಟ್ ಆಫ್ ಇಟ್ ಆ್ಯಂಡ್ ನಂಗೆ ಅದೊಂಚೂರು ಇಷ್ಟ ಆಗ್ತಾ ಇರಲಿಲ್ಲ. ಸೊ ನಾನು ಅದು ನೋಡಿದ ತಕ್ಷಣ ಶಾಕ್ ಆಗಿ ಎದ್ದೋದೆ ಅಷ್ಟೇ. ಎದ್ದು ಓಡೋಲ್ಲ ಅಷ್ಟೇ. ಓಡೋಗಿಲ್ಲ, ಆ್ಯಕ್ಚುಲಿ ಎದ್ದು ಹೋದೆ. ರಿತಿಕ್ ಇದಕ್ಕೆ ಒಂದು ಸ್ಕೂಲಲ್ಲಿ ಬುಲಿಯಾಗಿ ಬರ್ತಾ ಇದ್ನಲ್ಲ, ಅವಾಗ ನಿನ್ನ ರಿಯಾಕ್ಷನ್ನು ಅವನ ಕಡೆ ಹೆಂಗಿತ್ತು, ನೀನು ಅದ್ರ ಬಗ್ಗೆ ಏನು ಮಾಡ್ತಾ ಇದ್ದೆ? ಗೈಸ್ ಋತಿಕಿಗೆ ಏನಾಗಿತ್ತು ಅಂದರೆ ಆ್ಯಕ್ಚುಲಿ ಋತಿಕ್ಕು 6th ಸ್ಟ್ಯಾಂಡರ್ಡ್ ಏನೋ ಇದ್ದ. 3rd ಸ್ಟ್ಯಾಂಡರ್ಡ್ ಯಾವುದೋ ಹುಡುಗ ಬಂದ್ಬಿಟ್ಟು ಋತಿಕಿಗೆ ಶೂ ಅಲ್ಲೇನೋ ಹೊಡೆದಿದ್ದ. ಋತಿಕ್ ನಮ್ಮ ಸಹೋ ಹಂಗೆ ಬಂದ್ಬಿಟ್ಟಿದ್ದ ನನ್ನ ಮನೆಗೆ. ಹಂಗೆ ಬಂದ್ಬಿಟ್ಟು ಹಿಂಗೆ ಹೇಳ್ದ, ಕಾಲಲ್ಲೇನೋ ಚಿಕ್ಕದಾಗಿ ಏಟಾಗಿತ್ತು, ಆ ಶೂ ಮಾರ್ದೇನೋ ಹಿಂಗೆ. ಅವಾಗ ಏಟಾಗಿದ್ದಕ್ಕೆ ಮನೆಗೆ ಬಂದ್ಬಿಟ್ಟು ಹೇಳ್ದ, ಹಿಂಗೆ ಏನಕ್ಕೆ ಹಿಂಗೆ ಏಟಾಯಿತು ಅಂತ ಕೇಳಿದ್ಕೆ ಅವ್ನು ಯಾವ ಹಿಂಗೆ ಶೂ ಅಲ್ಲಿ ಹೊಡೆದ ಅಂತ ಅಂದ. ಅದಕ್ಕೆ ನೀನೇನು ಮಾಡಿದೆ ಅಂತ ಕೇಳಿದೆ. ಏನು ಹೇಳಿಲ್ಲ, ಅವನಿಗೆ ಬೈದೆ ಅಂತಂದೆ. ಏನು ಬೈದೆ ಅಂತ ಕೇಳಿದೆ. ಏನೋ ಎಲ್ಲ ಒಳ್ಳೆ ಮಾತುಗಳೇ ಹೇಳ್ದ. ನಾನು ಋತಿಕಿಗೆ ಸರ್ವಿಗೆ ಬೈದು ಒಂದು ಏಟ್ ಹೊಡೆದಿ ಋತಿಕಿಗೆ. ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗಿ, ಯಾವ ಹುಡುಗ ಅಂತೆಲ್ಲ ಮೆನ್ಷನ್ ಮಾಡಲ್ಲ, ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗಿ ಆ ಚಿಕ್ಕ ಹುಡುಗನ ವಾಶ್ರೂಮಿಗೆ ಕರ್ಕೊಂಡೋಗಿ ಅವ್ನಿಗೊಂದು ರೌಂಡ್ ಹೊಡೆದು ಆಮೇಲೆ ವಾಪಸ್ ಕಳಿಸಿದ್ದೆ. ನೋಡಿ ಎಂತ ಬುಲಿ ಇದ್ದ ಅಂತ ನೀವೇ ಲೈಕ್ ಪ್ರೊಟೆಕ್ಟಿಂಗ್ ಮೈ ಬ್ರದರ್ ಬ್ರೋ. ಅವನು ಚಿಕ್ಕವನು, ಅವ್ನು ಹೆವಿ ನಾಟಿ ಇದ್ದ ಅಂತ ಅವ್ನಿಗೆ ಬುದ್ಧಿ ಕಲಿಸ್ಬೇಕಿತ್ತು. ನಾನು ಅವನಿಗೆ ಬುದ್ಧಿ ಕಲಿಸಿ ಅಂದ್ರೆ ಹೊಡೆದಿದ್ದೆ ಅಂದ್ರೆ ಏನು ಸರಿಗೆಲ್ಲ ಹೊಡೆದಿದ್ದಲ್ಲ, ಬೈದ್ಬಿಟ್ಟು ಆ ಭಯ ಇಡ್ಸಕ್ಕಷ್ಟೇ. ಸೊ ಗದ್ರು ಬಿಟ್ಟು ಹಂಗ್ ಮಾಡಿದ್ದು. ಆಮೇಲೆ ಋತಿಕಿಗೂ ಸರಿಗೆ ಬಿತ್ತು ಇಟ್ಟು ನನ್ನ ಕೈದು, ಏನಕ್ಕೆ ಸುಮ್ಮನೆ ಬಂದೆ ಅಂತ ಅಷ್ಟೇ ಗೈಸ್, ಅಷ್ಟೇ. ನೆಕ್ಸ್ಟು ನಮ್ಮ ಅರ್ಜುನ್ಗೆ ಕ್ವಶನ್ನು. ನನ್ನ ಕ್ವಶನ್ಸ್ ತುಂಬ ಸಿಂಪಲ್ ಆಗಿದೆಯಲ್ಲ ಗೈಸ್? ಹೆವಿ ಸಿಂಪಲ್ ಆಗಿದೆ. ಯಾವತ್ತಾದರೂ ಏನಾದರೂ ಅಂಗಡಿಯಿಂದ ಅಥವಾ ಎಲ್ಲಿಂದಾದರೂ ಕದ್ದಿದ್ಯಾ? ಎಸ್ಪೆಷಲಿ ಅಂಗಡಿಯಿಂದ ಹೇಳಬೇಕು. ಆ್ಯಂಡ್ ಮೋಸ್ಟ್ ಎಕ್ಸೈಟಿಂಗ್ ಸ್ಟೋರಿ ಹೇಳು. ಹಿಂಗಲ್ಲಿ ಇದು ಡೈರೆಕ್ಟ್ ಆಗಿ ಹೇಳು. ಸೊ ನಾನು ಐ ಥಿಂಕ್ 2nd ಗ್ರೇಡೋ 3rd ಗ್ರೇಡಲ್ಲೋ ಇದ್ದೆ ಅವಾಗ. ಆ್ಯಂಡ್ ಅವಾಗ ನನ್ನ ಮನೆ ಪಕ್ಕದ ರೋಡಲ್ಲೇ ಒಂದು ಪ್ರಾವಿಷನ್ ಸ್ಟೋರ್ ಇತ್ತು. ನಾನು ತುಂಬ ಚಿಕ್ಕವನಿದ್ದೆ ಅವಾಗ. ನಾನು ಒಂದು ಲೇಸ್ ಪ್ಯಾಕೆಟು ಅದೆಲ್ಲ ನಮ್ಮಮ್ಮ ಬೈತಾ ಇದ್ರು ಅದೆಲ್ಲ ತಿಂದರೆ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೆ, ದುಡ್ಡು ಸಿಗ್ತಾ ಇದ್ರೆ ಅದು ತಿಂತಾ ಇದ್ರು, ಕದೀತಾ ಇದ್ದೆ. ಓಕೆ, ಸ್ಟೋರಿ ಆಫ್ ಎವ್ರಿ ರಾಬರ್ ದಿಸ್ ಇಸ್. ಓಕೆ, ಸೊ ಅವಾಗ ನಾನು ಒಂದು ಚಿಪ್ಸ್ ಪ್ಯಾಕೆಟ್ ಎತ್ಕೊಂಡು ಹೋಗ್ತಾ ಇದ್ದೆ ಆಯ್ತಾ. ನನ್ನ ಸೈಕಲ್ ಕಿನ್ನ ಎತ್ಕೊಂಡು ಬಂದ್ಬಿಟ್ಟು ನಾನಲ್ಲಿ ನಾನು ಗುಡ್ಡು ಥರ ಚಿಪ್ಸ್ ಪ್ಯಾಕೆಟ್ ಎತ್ಕೊಂಡು ನೀಟಾಗಿ ಮನೆಗೆ ಬಂದಿದ್ದೀನಿ ಆಯ್ತಾ. ಹತ್ರ ಇದೆ ಮನೆ, ಅವ್ನು ನೀಟಾಗಿ ನಡ್ಕೊಂಡು ಬಂದಿದ್ದಾನೆ ನನ್ನಿಂದ ಆಯ್ತಾ. ಸೊ ಸುಮ್ಮನೆ ಬಂದು ಸೈಕಲ್ಗೆ ತಗೊಂಡು ಹೋದ ನಾನು ಲಾಕ್ ಮಾಡಿದ್ಮೇಲೆ. ಆ್ಯಂಡ್ ನಾನು ತುಂಬ ಚಿಕ್ಕವನಿದ್ನಲ್ಲ, ನಾನು ಇವಾಗ ಲೈಕ್ ಅಟ್ಲೀಸ್ಟ್ ಚೂರ್ ಮೆಚೂರ್ ಬುದ್ಧಿ ಬಂದಿದ್ರೆ ನಾನು ಆ ಲಾಕೆ ಕಿತ್ತಾಕ್ಬಿಡ್ತಾ ಇದ್ದೆ ಅಟ್ಲೀಸ್ಟ್ ಆಯ್ತಾ. ಬಟ್ ಅವಾಗ ನನಗೆ ಅಷ್ಟು ಬುದ್ಧಿ ಇರಲಿಲ್ಲ, ಅಷ್ಟು ಚಿಕ್ಕವನಿದ್ದೆ. ಸೊ ದಟ್ ಅದು ಲಾಕ್ ಆದಮೇಲೆ ನಾನು ಐ ಹ್ಯಾಡ್ ಟು ಗೋ ಬ್ಯಾಕ್. ನಾನು ಆಮೇಲೆ ನಮ್ಮ ಅಮ್ಮಂಗೆ ಹೇಳಿದೆ, ನಿಜ ಈ ಥರ ಮಾಡಿದೆ, ತಿರ್ಗಾ ಮಾಡಲ್ಲ, ನನ್ನ ಸೈಕಲ್ ಕೇಳ್ತಾ ಇದ್ದಾರೆ, ಅದಕ್ಕೆ
ನನಗೆ 120 rupees ಕೊಡು, ನಾನು ಕೊಟ್ಬಿಟ್ಟು ವಾಪಸ್ ದುಡ್ಡು ಕೊಟ್ಬಿಟ್ಟು ಹೋದ. ಕೊಟ್ಟೆ. ಬೈದಿಲ್ವಾ? ಎಷ್ಟು ಸಿಕ್ಕಾಕೊಂಡಿದ್ದು? ಅದು ಫಸ್ಟ್ ಟೈಮ್ ಸಿಕ್ಕಾಕೊಂಡ್ಬಿಟ್ಟ. ವೆರಿ ಬ್ಯಾಡ್ ಗೈಸ್. ನಾನು ಸುಳ್ಳು ಹೇಳಕ್ ಬರಲ್ಲ ಅಂಡ್ ಆಣೆ ಮಾಡ್ಬಿಡು, ಸುಳ್ಳು ಹೇಳಕ್ ಬರಲ್ಲ. ನಂಗೆ ಜೆನ್ಯೂನ್ ನಿಂಗೆ ಗೊತ್ತು, ನಾನು ಯಾವಾಗ ಸುಳ್ಳು ಹೇಳ್ತೀರೋ ಸಿಕ್ಕಾಕೊಂಡ್ಬಿಡ್ತೀನಿ. ಆಣೆ ಮಾಡ್ಬಿಡು, ನಿಂಗೆ ಸುಳ್ಳು ಹೇಳಕ್ ಬರಲ್ಲ ಅಂತ. ನಂಗೆ ಬರಲ್ಲ. ಅದ್ರಲ್ಲಿ ನನಗೆ ಗೊತ್ತಾಗುತ್ತೆ. ಇವಾಗ ಕಲ್ತಿದ್ಯಾ? ಇವತ್ತಿಂದ ಸುಳ್ಳು ಹೇಳಕ್ ಇವತ್ತ ಆಪೋಸಿಟ್ ಪರ್ಸನ್ ತುಂಬಾ ಗಲ್ಲಿಬಲ್ ಆಗಿದ್ರೆ ನಾ ಏನ್ ಮಾಡ್ಲಿ? ಇವತ್ತಿಂದ ಸುಳ್ಳು ಹೇಳಕ್ ಕಲ್ತಿದ್ದಾನೆ. ಅದೆಲ್ಲ ಇವನೇ ಟ್ರೈನಿಂಗ್ ಕೊಟ್ಟಿದ್ವಿ. ಓ, ನಾನು ಅದಾಣೆ ಮಾಡಿರ್ಬೋದು. ದ ಬಿಗ್ಗೆಸ್ಟ್ ಲೈಯರ್ ಐ ನೋ ಇಸ್ ಕಾರ್ತಿಕ್. ಸರಿ ಆಯ್ತು. ನೆಕ್ಸ್ಟ್ ಕ್ವೆಶ್ಚನ್. ನೀನೇ ಕೇಳೋದು ಓಕೆ. ಇಲ್ಲ, ನಾನು ಒಂದ್ ಸೆಕೆಂಡ್ ಶಾಕ್ ಆಗ್ಬಿಟ್ಟ. ಓಕೆ, ನಾನು ಒಂದು ಟಾಸ್ಕ್ ಕೊಡ್ತೀನಿ ಇವನ್ಗೆ. ಓಕೆ, ಇವನ್ಗೆ ಎಲ್ಲರಿಗೂ ಗೊತ್ತು ಹಿಂದಿ ಬರಲ್ಲ ಅಂತ. ಓಕೆ, ಸೊ ಸಿಂಪಲ್ ಅಂದ್ರೆ ಇಟ್ ಈಸ್ ವೆರಿ ಈಸಿ ಆಯ್ತಾ. ಸೊ ಅದಕ್ಕೆ ನನಗೆ ಇವನು ಒಂದು ಹಿಂದಿ ರ್ಯಾಪ್ ಆಡ್ಬೇಕು, ಅಟ್ಲೀಸ್ಟ್ ಫಾರ್ 60 seconds. ಹಿಂದಿ ರ್ಯಾಪ್? ಲಿರಿಕ್ಸ್ ತೋರಿಸ್ತೀನಿ, ಲಿರಿಕ್ಸ್ ತೋರ್ಸೋಣ. ಓಕೆ, ಬಟ್ ಹಿಂದಿ ರ್ಯಾಪ್ ಆಡ್ಬೇಕು. ಹಿಂದಿ ರ್ಯಾಪು ನನಗೆ ಗೊತ್ತಿರೋದು ಪಾನಿಪುರಿಯಲ್ಲಿ ಹೋಗ್ಬಿಟ್ಟು ಅದಾಕಿ ಇದಾಕಿ ಅಂತ ಹೇಳೋ ಗೊತ್ತು ಗೈಸ್. ಹಿಂದಿ ರ್ಯಾಪ್ ಎಲ್ಲ ಗೊತ್ತಿಲ್ಲ ಗೈಸ್. ನಾನೇ ಒಂದು ಸಾಂಗ್ ಚೂಸ್ ಮಾಡಿದ್ದೀನಿ, ಯೋಯೋ ಹನಿ ಸಿಂಗ್ದು ದೇಸಿ ಕಲಾಕಾರು. ಅದು ತುಂಬಾ ಸಿಂಪಲ್ ಆಗಿದೆ, ಅವ್ನು ಹಾಡ್ಬಿಡ್ಲಿ ಅದನ್ನ. ಗೈಸ್, ಇದು ನನಗೆ ಲಿರಿಕ್ಸ್ ಹೇಳ್ಕೊಂಡು ಲಿರಿಕ್ಸ್ ನಾನು ನೋಡ್ಕೊಂಡು ನಂಗೆ ಹೇಳಕ್ ಬರಲ್ಲ. ಏನೋ ಟ್ರೈ ಮಾಡ್ತೀನಿ. ನನಗೆ ಗೈಸ್ ನಂಗೆ ಹಿಂದಿ ಅಷ್ಟು ನೀಟಾಗಿ ಬರಲ್ಲ. ಬಟ್ ನೋಡು, ರ್ಯಾಪ್ ಬಿಟ್ಟು ನಾರ್ಮಲ್ ಸಾಂಗ್ ಹೇಳು. ಅದಕ್ಕೆ ನಂಗೆ ಗೊತ್ತು ಅವ್ನು ಆಡ್ತಾರಂತ. ನಂಗೆ ಗೊತ್ತು ಅವ್ನು ಆಡ್ತಾರಂತ, ಅದಕ್ಕೆ ನಾನು ರ್ಯಾಪ್ ಕೊಟ್ಟೆ. ಓಕೆ, ಪ್ಲೇ ಮಾಡ್ತೀನಿ. ಇನ್ನು ಸೌಂಡ್ ಕಡಿಮೆ ಇಡು. मैं पुत जत दामन दानिहार दुनिया की सोचूगी सारे शर्दे अपने तो मम्मी डैडी दादी खा दे दुनिया की सोचूगी सारे बारे आगर शर्दे अपने तो मम्मी डैडी दादी खा दे ಮಧ್ಯ ವರ್ಡ್ಸ್ ಎಲ್ಲ ನಾನೇನೋ ಚೆನ್ನಾಗಿ ಆಡ್ತಾ ಇದ್ದಾನೆ ಅನ್ಕೊಂಡೆ. ಸಾಕು. ಏನೋ ನಾಟ್ ಬ್ಯಾಡ್. ಸೊ ಗೈಸ್, ನಾಟ್ ಬ್ಯಾಡ್. ಮಧ್ಯದಲ್ಲಿ ಕಡ್ದೆ ಅಷ್ಟೇ ಅದಕ್ಕಿಂತ ಮುಂಚೆ ವರ್ಡ್ಸ್ ನಾನು ನುಗ್ಬಿಟ್ಟ. ಅದಕ್ಕಿಂತ ಮುಂಚೆ ಎಲ್ಲ ವರ್ಡ್ಸ್ ನುಗ್ಬಿಟ್ಟಿದ್ದಾರೆ. ಓಕೆ, ಸೊ ನನ್ನ ಪ್ರಕಾರ ಅವನ್ಗೆ ಒಂದು 6 ರೇಟ್ ಮಾಡ್ಬೋದು. ಇದರಲ್ಲಿ 6 ಜಾಸ್ತಿ, ಬಟ್ 6 ರೇಟ್ ಮಾಡ್ತೀನಿ. ನೀವು ಕಮೆಂಟ್ಸ್ ಅಲ್ಲಿ ಹಾಕಿ ಎಷ್ಟು ರೇಟ್ ಮಾಡ್ತೀರಾ ಅಂತ. ಏನೋ ಕಷ್ಟಪಟ್ಟಿದ್ದೀನಿ. ಕನ್ನಡ ಸಾಂಗ್ ಹೇಳಿ. ಅದಕ್ಕೆ ಏನ್ ಕಷ್ಟ ಇದೆಯೋ ಹಂಗೆ ಕೊಡ್ಬೇಕು. ನೀನು ಕೊಡ್ತೀನಿ. ಏನ್ ಕಷ್ಟ ಇದೆಯೋ ಹಂಗೆ ಕೊಡ್ತೀನಿ. ನಾನು ಒಂದ್ ಚಾಲೆಂಜ್ ಕಷ್ಟ ಇತ್ತು ಗೈಸ್. ನೆಕ್ಸ್ಟ್ ಗೈಸ್, ಇವಾಗ ನೆಕ್ಸ್ಟ್ ಕ್ವಶನ್. ಅರ್ಜುನ್ದು ವರ್ಸ್ಟ್ ಡ್ರಿಂಕಿಂಗ್ ಫೋಟೋ ಅಥವಾ ವಿಡಿಯೋ ತೋರಿಸ್ಬೇಕು ಇವಾಗ. ಆಫ್ಟರ್ ಡ್ರಂಕ್ ಆದ್ಮೇಲೆ ಒಂದು ಒಳ್ಳೆ ಫೋಟೋ ಅಥವಾ ವಿಡಿಯೋ ಇವಾಗ ತೋರಿಸ್ಬೇಕು. ಇವಾಗ ನಾನೇ ತೋರಿಸ್ತೀನಿ. ಸರಿ, ನನ್ನ ಹತ್ರ ವಿಡಿಯೋ ಇಲ್ಲ, ಬಟ್ ಐ ಪ್ರಿಟಿ ಶೋರ್ ಕಾರ್ತಿಕ್ ಹತ್ರ ವಿಡಿಯೋ ಇದೆ. ಸೊ ಇರೋ ಫೋಟೋ ತೋರಿಸ್ಬೇಡ, ಆ ವಿಡಿಯೋ ವೇರ್ ಐ ಆಮ್ ಟಾಕಿಂಗ್ ಟು ಸ್ಟ್ರೇಂಜರ್ಸ್. ಗೈಸ್, ಅರ್ಜುನ್ ಪರ್ಮಿಷನ್ ಇಂದ ಈ ವಿಡಿಯೋ ತೋರಿಸ್ತಾ ಇದೀನಿ. ಸೊ ಇದು ತುಂಬಾ ಹಿಂದೆ ಗೈಸ್, ಲೈಕ್ ತುಂಬಾನೇ ಹಿಂದೆ. ಸೊ ಇದನ್ನ ನಾನು ಸಪ್ರೇಟ್ ಕ್ಲಿಪ್ ಆಗಿ ಹಾಕ್ತೀನಿ, ಬಟ್ ದಿಸ್ ಇಸ್ ದ ವಿಡಿಯೋ. ಅಬಿಬಿ ಅವನು ಆಮೇಲೆ ಪ್ರಶಾಂತ್ ಅಂತ ಒಂದು ಹುಡುಗ ಬಂದಿದ್ರು. ಸೊ ನಾನು ಅವಾಗೆಲ್ಲ ಜಾಸ್ತಿ ಕುಡಿತಾ ಇರಲಿಲ್ಲ, ಬಟ್ ಇವರಿಬ್ರು ನನಗೆ ಹೇಳಿದ್ರು ಸರಿ ಎಲ್ಲರೂ ಕುಡಿಯೋಣ ಅಂತ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ರು. ಅಂಡ್ ಎಲ್ಲರೂ ನಾನು ಸುಮ್ಮನೆ ಡ್ರಿಂಕ್ಸ್ ಪಾಸ್ ಮಾಡ್ತಾನೆ ಇದ್ರು, ಬಟ್ ನಾನು ಅವ್ರು ಕುಡಿತಾ ಇದಾರೋ ಇಲ್ವ ಅಂತ ಅಬ್ಸರ್ವ್ ಮಾಡಿಲ್ಲ. ಬಟ್ ಅವ್ರು ಹೇಳ್ತಾ ಇದ್ರು ಕುಡಿತಾ ಇದಾರೆ ಅಂತ, ಆಕ್ಟಿಂಗ್ ಮಾಡ್ತಾ ಇದಾರೆ. ನಾನು ಓಕೆ ಅವರು ಕುಡಿತಾ ಇದಾರೆ ಅಂತ ನಾನು ಕುಡಿದೆ. ಸೊ ನಾನು ಒಂದು 2-3 ಡ್ರಿಂಕ್ ಕುಡಿದಿದ ತಕ್ಷಣನೇ ಅದು ರೀಸೆಂಟಾಗಿ ನಾನು ಸ್ಟಾರ್ಟ್ ಮಾಡಿದ್ದೆ ಅವಾಗ. ಆ್ಯಂಡ್ ಲೈಕ್ ತುಂಬ ಕಮ್ಮಿ ಅವಾಗ ಕುಡಿದಿದ್ದು, ಆ್ಯಂಡ್ ಅವಾಗಲೇ ಹೇಳ್ಬಿಟ್ಟಿತ್ತು. ಆ್ಯಂಡ್ ಗೈಸ್ ವರ್ಸ್ಟ್ ಏನ್ ಗೊತ್ತಾ, ನಮ್ಮ ಜೊತೆನೂ ಕುತ್ಕೊಂಡಿರಲಿಲ್ಲ ಅವನು.
ರ್ಯಾಂಡಮ್ ಯಾವ ಕಡೆ ಹೋಗೋ So, ಚಿಕ್ಕಮಗಳೂರು ಹೋಗೋದು ಗೈಸ್, ಯಾರೋ ಅವ್ರ ಜೊತೆ ಕುತ್ಕೊಂಡು ಚಿಕ್ಕಮಂಗ್ಳೂರ್, ಕೊಡಗು ಅಂಡ್ ಈ ಮ್ಯಾಂಗ್ಳೂರ್ ರೋಡ್ ಕಡೆ ಎಲ್ಲ ಅಲ್ಲಿ ಬಂದಿದ್ರು ಬೀಚಿಗೆ. ಬಟ್ ಮಜಾ ಇತ್ತು. ಸೊ ಆ ಬೀಚ್ ಅಲ್ಲಿ ನಾನು ಒಂದ್ ಸರ್ಕಲ್ ಹಾಕ್ಸ್ಬಿಟ್ಟು ಎಲ್ಲರಿಗೂ ಕೂರ್ಸ್ಬಿಟ್ಟು ಎಲ್ಲಾರ್ದು ಕಷ್ಟ ಸುಖ ಕೇಳ್ತಾ ಇದ್ದೀನಿ. ಸೊ ಹಿಂಗಾಗಿತ್ತು. ನಾವು ಅವನ್ನ ಸೇಫಾಗಿ ಆಮೇಲೆ ಕರ್ಕೊಂಡು ಹೋಗಿ ಮನೆಗೆ ಹೋಗಿ ಅವತ್ತು ನೆಕ್ಸ್ಟ್ ಏನಾಯ್ತು ಅಂತ ಅದೇನು ಹೇಳಲ್ಲ. ಸಾಕು ಗೈಸ್, ಅಲ್ಲಿಗೆ ಸಾಕು. ಸೊ ಗೈಸ್, ಇಷ್ಟು ಕ್ವಶನ್ ಹೇಳ್ತಾ ನಮ್ಮ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಗೊತ್ತು ಅರ್ಜುನ್ ಎಲ್ಲರಿಗೂ ಸರ್ವಿಗೆ ತಲೆಗೆ ಶೂಟ್ ಮಾಡಿಬಿಟ್ಟಿದ್ದಾನೆ, ಬಟ್ ಅರ್ಜುನ್ ಹಂಗೆ ಗೈಸ್ ಒಂದು ಸ್ವಲ್ಪ ಓವರ್ ಎಕ್ಸ್ಪ್ಲೇನ್ ಮಾಡೋದು ಅವೆಲ್ಲ ಸ್ವಲ್ಪ ಜಾಸ್ತಿ. ಸೊ ಎಸ್, ಇದನ್ನು ಹೇಳ್ತಾ ಈ ವ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಆ್ಯಂಡ್ ಹೋಪ್ಫುಲಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ. ಆದಷ್ಟು ನಮ್ಗೆ ಎಷ್ಟು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ಈ ವಿಡಿಯೋದಲ್ಲಿ ನನಗೆ ಮನೇಲಿ ಕೆಲಸ ಮಾಡ್ತಾಯಿದ್ದೆ, ಫುಲ್ ಡೇ ಮನೇಲಿ ಕೆಲಸ ಇತ್ತು. ಸೊ ಕೆಲಸ ಮಾಡಿಕೊಂಡು ಹೆಂಗೋ ಆದಷ್ಟು ಒಂದು ವಿಡಿಯೋ ಏನು ಮಾಡೋಕ್ಕಾಗುತ್ತೋ ಅದು ಮಾಡಿ ಟ್ರೈ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಗೈಸ್, ನಾಳೆ ವ್ಲಾಗು ಸಕ್ಕತ್ತಾಗಿರುತ್ತೆ, ವೆಯ್ಟ್ ಮಾಡ್ತಾಯಿರಿ. ಆ್ಯಕ್ಚುಲಿ ಒಂದು ಒಳ್ಳೆ ವ್ಲಾಗ್ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದರಲ್ಲಿ ಅರ್ಜುನ್ ಇರ್ತಾನೆ, ಸಾಹಿತ್ಯ ಇರ್ತಾಳೆ, ವಿಶ್ರುತ ಇರ್ತಾಳೆ, ಸೊ ಎಲ್ಲ ಇರ್ತಾರೆ. ಇವನ್ನೆಲ್ಲರನ್ನ ಇಟ್ಕೊಂಡು ಮ್ಯಾಡ್ ಕಂಟೆಂಟ್. ಸೊ ಅದಕ್ಕೆ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಟುಡೇ, ಆ್ಯಂಡ್ ಥ್ಯಾಂಕ್ ಯು ವಿಶ್ರುತ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್ ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.